ಹೊಸೂರಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಡಾಕ್ಟರ್ ಬಿ ರಮೇಶ್ ಹುಟ್ಟುಹಬ್ಬದ ಅದ್ಧೂರಿ ಸಂಭ್ರಮ. ಶಾಸಕ ಎಸ್ಆರ್ ವಿಶ್ವನಾಥ್ರಿಂದ ಶುಭಾಶಯ. ರಮೇಶ್ ಭವಿಷ್ಯ ರಾಜಕೀಯಕ್ಕೆ ಭರವಸೆ. ಜನರ ಪ್ರೀತಿ ಇದ್ದರೆ ದೊಡ್ಡ ಹುದ್ದೆ ಸಾಧ್ಯ. ರಮೇಶ್ಗೆ ವಿಶ್ವನಾಥ್ ಪ್ರೋತ್ಸಾಹ. ಬಿಜೆಪಿ ಹಿರಿಯ ಮುಖಂಡ ರಮೇಶ್ ಹುಟ್ಟುಹಬ್ಬಕ್ಕೆ ಜನಪ್ರತಿನಿಧಿಗಳು ಅಭಿಮಾನಿಗಳ ಭಾರೀ ಸೇರಿಕೆ. ವಿಶ್ವಣ್ಣ ಮಿನಿಸ್ಟರ್ ಡಿಸಿಎಂ ಆಗಲಿ ಬಿ ರಮೇಶ್ ಆಶಯ. ಬೆಂಗಳೂರು ಉತ್ತರ ತಾಲೂಕು ಯಲಹಂಕ ವಿಧಾನಸಭಾ ಕ್ಷೇತ್ರದ ಹೊಸೂರು ಗ್ರಾಮ ಪಂಚಾಯಿತಿ ನಿಕಟಪೂರ್ವ ಅಧ್ಯಕ್ಷರು ಹಾಗೂ ಹೊಸೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಸಮಾಜ ಸೇವಕರಾದ ಬಿ ರಮೇಶ್ ಅವರ ಹುಟ್ಟುಹಬ್ಬವನ್ನು ತಮ್ಮ ಸ್ವಗೃಹ ಸೈದಾಮಿಪಾಳ್ಯದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಯಿತು. ಯಲಹಂಕ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರು ರಮೇಶ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿ ಮುಂಬರುವ ಚುನಾವಣೆಯಲ್ಲಿ ಕ್ಷೇತ್ರ ವಿಂಗಡಣೆಯಾದರೆ ಶಾಸಕರಾಗಬಹುದು, ಇಲ್ಲ ಜಿಲ್ಲಾ ಪರಿಷತ್ ಆದರೂ ಆಗಬಹುದು. ಸಾಮರ್ಥ್ಯ, ಜನಗಳ ಪ್ರೀತಿ, ವಿಶ್ವಾಸವಿದ್ದರೆ ಖಂಡಿತ ಅವರು ದೊಡ್ಡ ಹುದ್ದೆಗೆ ಹೋಗುವಂಥ ಅವಕಾಶ ಭಗವಂತ ಅವರಿಗೆ ಕೊಡಲಿ. ನಾನು ಅವರ ಜೊತೆಯಲ್ಲಿ ಯಾವತ್ತೂ ಕೂಡ ಇರ್ತೇನೆಂದು ಮತ್ತೊಮ್ಮೆ ಹುಟ್ಟುಹಬ್ಬಕ್ಕೆ ಶುಭವನ್ನು ಹಾರೈಸಿ ಅಭಿನಂದಿಸಿದರು. ಮುಂದೆ ಅವರ ಭವಿಷ್ಯ ಇನ್ನೂ ಚೆನ್ನಾಗಾಗಲಿ, ರಾಜಕೀಯವಾಗಿ ಇನ್ನೂ ಕೂಡ ಎತ್ತರ ಸ್ಥಾನಕ್ಕೆ ಬೆಳೆಯುವಂಥ ಅವಕಾಶವನ್ನು, ಜನಗಳ ಪ್ರೀತಿ ವಿಶ್ವಾಸವನ್ನು ಗಳಿಸ್ತಕ್ಕಂಥದ್ದಾಗಲಿ ಮತ್ತು ನಿಷ್ಠಾವಂತನಾಗಿ ಪಕ್ಷವನ್ನು ಬೆಳೆಸೋ ದಿಕ್ಕಿನಲ್ಲಿ ಅವರಿಗೆ ನನ್ನೆಲ್ಲ ಶಕ್ತಿಯನ್ನು ಕೂಡ ನನ್ನ ಹಿತೈಷಿಯಾಗಿ ನಾನು ಅವರಿಗೆ ಪಕ್ಷವನ್ನು ಕಟ್ಟೋ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಮಾಜಿ ಆಗಿರ್ಬೋದು, 5 ವರ್ಷ ಸಮರ್ಥವಾಗಿ ಹೊಸೂರು ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನನಗೆ ಈ ಪಂಚಾಯಿತಿಯಲ್ಲಿ ಏನಾಗಬೇಕು ಅಂತೇಳಿ ಒತ್ತಾಯಪೂರ್ವಕವಾಗಿ ಅನುದಾನಗಳನ್ನು ತಗೊಂಡು ಸುಮಾರು ಒಂದು 30 ಕೋಟಿ ರೂಪಾಯಿ ಈ 5 ವರ್ಷದ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಗೆ, ಹೊಸೂರು ಗ್ರಾಮ ಪಂಚಾಯಿತಿಗೆ ಕೊಟ್ಟಿರ್ತಕ್ಕಂಥದ್ದು. ನಾವು ಮುಂದಿನ ದಿನಗಳಲ್ಲೂ ಕೂಡ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಖಂಡಿತ ಕೂಡ ನಾನು ಮಾಡ್ತೀನಿ ಅಂತೇಳಿ ಮುಂದಿನ ಅವರ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಮತ್ತು ಅವ್ರ ಕುಟುಂಬಕ್ಕೆ ಭಗವಂತ ಆಯುರ, ಆರೋಗ್ಯ, ಐಶ್ವರ್ಯ, ಅಧಿಕಾರವನ್ನು ಎಲ್ಲವನ್ನು ಕೊಡಲಿ ಅಂತೇಳಿ ತುಂಬ ಹೃದಯದಿಂದ ಅವರಿಗೆ ಮತ್ತೊಂದು ಸಾರಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಯಲಹಂಕ ಬಿಜೆಪಿ ಹಿರಿಯ ಮುಖಂಡ ಬಿ ರಮೇಶ್ ಅವರ ಹುಟ್ಟುಹಬ್ಬಕ್ಕೆ ಸ್ಥಳೀಯ ಶಾಸಕ ಎಸ್ಆರ್ ವಿಶ್ವನಾಥ್ ಸೇರಿದಂತೆ ಜನಪ್ರತಿನಿಧಿಗಳು, ಸ್ನೇಹಿತರು, ಬಂಧುಗಳು ಹಾಗೂ ವಿದೇಶಿಗಳು ಮತ್ತು ಅಭಿಮಾನಿಗಳು ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ತಿಳಿಸಿದರು. ನಂತರ ಮಾತನಾಡಿದ ರಮೇಶ್ ಅವರು, ಮೊದಲನೆಯದಾಗಿ ನವ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹುಟ್ಟುಹಬ್ಬಕ್ಕೆ ಬಂದು ನನಗೆ ಶುಭಾಶಯವನ್ನು ತಿಳಿಸಿ ಆಶೀರ್ವದಿಸಿದ್ದಾರೆ. ನಾನು ಇರೋವರೆಗೂ ಕೂಡ ವಿಶ್ವಣ್ಣನವರ ಜೊತೆಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಅವರ ಜೊತೆ ನಾನು ಸದಾ ಇರುತ್ತೇನೆ. ಹಾಗಾಗಿ ವಿಶ್ವಣ್ಣನವರು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಆದಷ್ಟು ಬೇಗ ಸಿಎಂ ಆಗಬೇಕು ಆಸೆ ನಮಗೂ ಇದೆ. ಹಾಗಾಗಿ ದೇವರು ಎಲ್ಲವನ್ನ ಕೊಡಲಿ ಎಂದು ಈ ಒಂದು ಸಂದರ್ಭದಲ್ಲಿ ಹೇಳುತ್ತೇನೆ ಎಂದರು. ಕೆಲವು ಟೈಮ್ ತಿದ್ದ ರೀತಿಯಲ್ಲಿ ತಿದ್ದಿಸಿ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಿರುವ ಹೆಮ್ಮೆ ನನಗದೆ. ವಿಶ್ವಣ್ಣನವರು ನಾನು ಇರೋವರೆಗೂ ಕೂಡ ನಾನು ವಿಶ್ವಣ್ಣನವರ ಜೊತೆಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಇರಲಿ ಅವ್ರ ಜೊತೆ ನಾನು ಸದಾ ಇರ್ತೀನಿ. ಹಾಗಾಗಿ ವಿಶ್ವಣ್ಣನವರು ಮುಂದಿನ ದಿನಗಳಲ್ಲಿ ಮಿನಿಸ್ಟರ್ ಆಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಆಸೆನೂ ಕೂಡ ನಮಗದೆ. ಹಾಗಾಗಿ ದೇವರು ಅವ್ರಿಗೂ ಕೂಡ ಎಲ್ಲವನ್ನು ಕೊಡ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದ್ರ ಜೊತೆಗೆ ನೀವೆಲ್ಲ ಬಂದಿರತಕ್ಕಂಥವರು ವಿಶ್ ಮಾಡೋಕ್ಕೆ ತಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು.